ಗಾಡಿಗಳನ್ನೆಲ್ಲ ಇದೆ ಅವಾಗ ಎಷ್ಟು ಊಟ ಮಾಡಿಕೊಂಡು ಯಾವುದೇ ಟೂರಿಸ್ಟ್ ಪ್ಲೇಸ್ಗಿಂತಾನು ಇದು ಅದ್ಭುತವಾಗಿದೆ ಇದು. ಆಮೇಲೆ ನಾವೆಲ್ಲೆಲ್ಲೋ ಹೋಗ್ತೀವಿ ಮಕ್ಕಳನ್ನ ಇಂಥ ಜಾಗ ತೋರಿಸೋದಕ್ಕೆ, ನಿಜವಾಗ್ಲೂ ಸಮುದ್ರ ತೋರಿಸೋಣ, ಇನ್ನೊಂದು ತೋರಿಸೋಣ ಅಂತ, ಜೋಗ್ ಫಾಲ್ಸ್ ತೋರಿಸೋಣ ಅಂತ. ನಮ್ಮ ಭಾಗದಲ್ಲೂ ನೋಡಿ ಪ್ರಕೃತಿ ಎಷ್ಟು ಚೆನ್ನಾಗಿದೆ. ನಮ್ಮ ಪ್ರಕೃತಿನೇ ನೋಡೋಕ್ಕೆ ಎಷ್ಟು ವಿಶಾಲವಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಅದನ್ನು ಕಣ್ತುಂಬ್ಕೊಬೇಕಷ್ಟೇ ನಾವೆಲ್ಲ. ಬಟ್ ಈ ಹಳ್ಳಿಗಳಿಗೆ ಹೋಗುವಂಥವ್ರು ವಿಶೇಷವಾಗಿ ಈಗ ಭಾಗ್ಯವಂತರು. ಅವ್ರ ಊರುಗಳಲ್ಲಿ ಊರಲ್ಲಿ ನೀರಿರುತ್ತೆ, ಎಂಥ ಪರಿಸರದಲ್ಲಿ ವಾಸ ಮಾಡ್ತಾ ಇದ್ದಾರೆ ಯೋಚನೆ ಮಾಡಿ. ಬೆಂಗಳೂರಲ್ಲಿರೋರ್ಗೆ 1 ಕೋಟಿ ರೂಪಾಯಿ ಕೊಟ್ಟರು ಇಂಥ ಜಾಗದಲ್ಲಿ ಮನೆಯೂ ಸಿಗಲ್ಲ, ಇದು ಸಿಗಲ್ಲ, ಇಂಥ ಜಮೀನು ಇರಲ್ಲ. ಅಂಥ ಒಳ್ಳೆ ಆರೋಗ್ಯವಾಗಿರುವಂಥ ವಾತಾವರಣದಲ್ಲಿ ಈ ಭಾಗದಲ್ಲಿ ರೈತರಿದ್ದಾರೆ, ಓದೋ ಮಕ್ಕಳಿದ್ದಾರೆ, ಯಾರೇ ಆಗಿರಲಿ, ವ್ಯಾಪಾರಿಗಳಾಗಿರಲಿ, ಜನಸಾಮಾನ್ಯರಾಗಲಿ, ಎಂಥ ಒಳ್ಳೆ ವಾತಾವರಣ. ಒಂದು 10 ನಿಮಿಷಕ್ಕೆ ಬೇತ್ಮಂಗ್ಲಿಂದ ಊರು ಸೇರ್ಕೊತಾರೆ, ಒಂದು 10-15 ನಿಮಿಷನೇ. ಈ ಗಾಳಿ, ಈ ವಾತಾವರಣ, ಸಂಜೆ ಆಗಲಿ ಬೆಳಗ್ಗೆ ಆಗಲಿ, ಈ ಒಳ್ಳೆ ವಾತಾವರಣ ಎಲ್ರಿಗೂ ಸಿಗಲ್ಲ. ಇದೊಂದು ಅದೃಷ್ಟ, ಈ ಭಾಗದಲ್ಲಿರೋರ್ಗೆ ಇದೊಂದು ಅದೃಷ್ಟ. ವಿಶೇಷವಾಗಿ ಗೊಲ್ಲಹಳ್ಳಿ ಪಂಚಾಯತಿ, ಗೊಲ್ಲಹಳ್ಳಿ ಪಂಚಾಯತಿ, ವಿಶೇಷವಾಗಿ ನಲ್ಲೂರು, ನತ್ತ, ಕಳ್ಕುಪ್ಪ, ಕೋಗ್ಲಹಳ್ಳಿ, ಅಂಕಟಳ್ಳಿ, ಇವ್ರಿಗೆಲ್ಲರಿಗೂ ಇದು ಒಂಥರ ಅದೃಷ್ಟ ಈ ಭಾಗದಲ್ಲೆಲ್ಲ ಇರೋವಂಥವ್ರು. ಒಳ್ಳೆ ಬೆಳೆ ಬೆಳೀತಾರೆ, ಆರೋಗ್ಯವಾಗಿರೋ ವಾತಾವರಣದಲ್ಲಿದ್ದಾರೆ. ಅದಕ್ಕಿಂತ ಪ್ರಕೃತಿಯಲ್ಲಿ ಇವ್ರಿಗೆ ಸಿಗೋವಂಥ ಆರೋಗ್ಯಕರವಾಗಿರೋ ವಾತಾವರಣ ಇನ್ನೆಲ್ಲೂ ಸಿಗಲ್ಲ, ಯಾವ ದುಡಿಮೆಯಲ್ಲೂ ಸಿಗಲ್ಲ. ತುಂಬ ಒಳ್ಳೆ ಅನುಭವ ಆಗ್ತಾ ಇದೆ ನೋಡಿ. ನಾವೇ ಓವರ್ಫ್ಲೋ ಆದ್ರೆ ಮೇಡಮ್ ಇಡೀ ಇಡೀ ಬರೋವಂಥ ದಿನಗಳಲ್ಲಿ ಸ್ವಲ್ಪ ಈ ಪರಿಸರನ ಹಾಳು ಮಾಡಬಾರ್ದು ಅಂದರೆ ನಾವು ಟೂರಿಸ್ಟ್ ಡೆವಲಪ್ ಮಾಡೋಕ್ಕೆ ಹೋದರೆ ಪರಿಸರ ಹಾಳಾಗ್ಬಿಡುತ್ತೆ. ಇದು ಹಿಂಗೆ ನೋಡೋದು ಚೆನ್ನಾಗಿರುತ್ತೆ, ಹಿಂಗೆ ಕಾಪಾಡ್ಕೊಬೇಕಷ್ಟೇ. ನಾವು ಬಂದಾಗ ಇಷ್ಟು ಮಾತ್ರ ನೀರೇ ಇಲ್ಲ, ಕಾರ್ಯಕ್ರಮ ಮಾಡಕ್ ಆ ಜಾಗದಲ್ಲೆಲ್ಲ ನಿಂತ್ವಿ, ಓಡಾಡಿದ್ವಿ ಎಲ್ಲ. ಈಚೆ ಇಷ್ಟು ನೀರು ಬಂದ್ಬಿಟ್ಟು ಬಯಲ್ಸೀಮೆ ಅಂದ್ಕೊಂಡು ನಾವು ನೀರು ನೋಡಿರೋ ಭಾಗ್ಯನೇ ಇಲ್ಲ. ಬಹಳ ಕಷ್ಟಗಳು ಪಟ್ಟಿದ್ದಾರೆ ನಮ್ಮ ರೈತರೆಲ್ಲ ಈ ಭಾಗದಲ್ಲಿ. ಏನು ಅದೊಂದು ಪ್ರಕೃತಿಯ ಕೊಡುಗೆ ಅದು ಅನ್ಬೋದು. ತಾಯಿ ಕಾವೇರಿ ನೀರನ್ನ ನಾವು ನೋಡಿಲ್ಲಪ್ಪ ನಮ್ಮಲ್ಲಿ. ಮಳೆ ನೀರೇ ಪಾಲಾರ್ ನಂದಿ ಬೆಟ್ಟದಲ್ಲಿ ಹುಟ್ಟೋ ಪಾಲಾರ್ ನದಿನೇ ನಾವು ಜೀವ ನದಿ ಥರ ನೋಡಿರೋದು. ಅದು ಮಳೆಗಾಲದಲ್ಲೇ ಇಲ್ಲಿವರೆಗೂ ಬರ್ತಾ ಇದ್ದಿದ್ದು. ಎಷ್ಟೋ ಕೆರೆಗಳು, 50 ಕೆರೆಗಳು ದಾಟಿ ಇಲ್ಲಿಗೆ ಬರಬೇಕಾಗಿದೆ. ಮಳೆಯಲ್ಲೇ ಅದರ ನಿಜ ರೂಪ ನಮ್ಗೆ ನೋಡೋಕ್ಕಾಗ್ತಾ ಇದ್ದಿದ್ದು. ನೀರೊಂದು ವಿಶೇಷವಾಗಿ ಪ್ರಕೃತಿನ ಆಕರ್ಷಣೆ ಮಾಡುತ್ತೆ ಯಾವಾಗಲೂ ನೀರು. ಅದಕ್ಕೆ ಆದದ್ದು ಅದು ಒಂದು ಕಲೆ ಅಂದರೆ ಇದಿದೆ. ನನಗಂತೂ ಇವತ್ತು ತುಂಬ ಸಮಾಧಾನ ಇದೆ. ಕಾರ್ಯಕ್ರಮ ದಿನ ಮಳೆ ಬಂತಲ್ಲ ಅನ್ನೋ ಒಂದು ಮನಸ್ಸಿಗೆ ಅನಿಸ್ತಾ ಇದ್ದಿದ್ದು ಬಿಟ್ಟರೆ ನೋಡಿ, ಇದು ಎಷ್ಟು ವೈಭವ, ಇದು ಪ್ರಕೃತಿಯಲ್ಲಿ ಎಷ್ಟು ಒಂದು ಖುಷಿ ಇದೆ. ಆ ತಣ್ಣಗಿರೋ ಗಾಳಿ, ಅಲ್ಲಲ್ಲಿ ನಾವು ದೂರದಲ್ಲಿ ಮರಗಳು, 1,000 ಎಕರೆ ಇದೆ ಇದು ಬೇತ್ಮಂಗ್ಲ. ಆಮೇಲೆ 4-5 ಕೆರೆಗಳನ್ನ ದಾಟಿ ಬರುತ್ತೆ. ಮುದುವಾಡಿ ಕೆರೆ, ಹೊಳಲಿ ಕೆರೆ, ಚಿಲಪನಹಳ್ಳಿ ಎಲ್ಲ. ಆಮೇಲೆ ಅದಕ್ಕಿಂತ ಜಾಸ್ತಿ ಮೀನುಗಾರರಂತೂ ಎಷ್ಟು ಒಳಗಡೆ ಮನಸ್ಸಲ್ಲಿ ಅವ್ರಿಗೆ ಇದೆ ಅಂದರೆ, ಮೀನುಗಾರರಿಗೆ, ಈ ಭಾಗದ ರೈತರಿಗೆ ಕೆರೆಯಲ್ಲಿ ನೀರಿದ್ರೆ ಅವ್ರ ಬೆಳೆ ಚೆನ್ನಾಗಿ ಬೆಳೀತಾರೆ, ಅವ್ರ ಬೋರ್ವೆಲ್ಸ್ ರೀಚಾರ್ಜ್ ಆಗುತ್ತೆ. ಆದರೂ ಇವೆಲ್ಲದಕ್ಕಿಂತ ವಿಶೇಷವಾಗಿ ಅಂದರೆ ಪ್ರಕೃತಿಯ ವೈಭವ ಚೆನ್ನಾಗಿದೆ, ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಥರ ಪ್ರಕೃತಿ ನೋಡೋದಕ್ಕೆ 100 ರೂಪಾಯಿ 1000 ರೂಪಾಯಿ ಖರ್ಚು ಮಾಡ್ಕೊಂಡು ಬೇರೆ ಕಡೆ ಹೋಗ್ತೀವಿ. ಇವತ್ತು ಮಂಗ್ಳೂರ್ಗೆ ಹೋಗ್ತೀವಿ, ಆದರೆ ಇವತ್ತು ಇದೇ ಜಾಗಕ್ಕೆ ಬರ್ತಾ ಇದ್ದಾರೆ. ಇದು ಆಕರ್ಷಿಸ್ತಾ ಇದೆ ಅಷ್ಟೇ, ಅದಕ್ಕೆ ಅಷ್ಟು ವೈಭವ ಬಂದಿದೆ. ರೆಡಿ ಇಲ್ಲ, ಅವ್ರು ಮಾತಾಡಕ್ ನಿಂತ್ಕೊಂಡ್ರೆ ಕೂತಿದ್ದವರು ಎದ್ಬಿಟ್ರು.